SDM ಲಾಗ್ಗೆ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲೆ ಹಲವಾರು ದೇವಸ್ಥಾನಗಳಿಗೆ ಪ್ರಸಿದ್ಧ. ಅದರಲ್ಲೂ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ ಕೂಡ ಒಂದು. ಇಲ್ಲಿ ಇದೀಗ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆ ಉತ್ಸವ ನಡೀತಾ ಉಂಟು. ಇಲ್ಲಿ ಏನೆಲ್ಲ ವಿಶೇಷಗಳುಂಟಂತ ನೋಡ್ಕೊಂಡು ಬರೋಣ ಬನ್ನಿ. ನಾವೀಗ ಮೊದಲನೇದಾಗಿ ದೇವಸ್ಥಾನ ಮುಂಭಾಗದಲ್ಲಿ ಇದ್ದೇವೆ. ಸೊ ಇದುವರೆಗೂ ಮಾಡದಂತಹ ಈ ಪುತ್ತೂರಿನಲ್ಲಿ ಹೂವಿನ ಅಲಂಕಾರ ಈ ಸಲ ಮಾಡಿದ್ದಾರೆ, ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಏನೆಲ್ಲ ತಯಾರಿ ಮಾಡಿದ್ದಾರೆ, ಏನೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ಹೂವಿನ ಅಲಂಕಾರದ ಜೊತೆಗೆ ಅಂತ ನೋಡ್ಕೊಂಡು ಬರೋಣ. ನೋಡಿ, ಮೊದಲೇ ಬಂದಾಗೆ ಫಸ್ಟ್ ಎಂಟ್ರೆನ್ಸ್ ನಲ್ಲಿ ಹೂವಿನ ಅಲಂಕಾರ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಒಳಗೆ ಕೂಡ ಇನ್ನೂ ವಿಭಿನ್ನವಾಗಿ ಮಾಡಿದ್ದಾರೆ. ಈ ವರ್ಷ ಈ ಜಾತ್ರೆಯಲ್ಲಿ ಹೂವಿನ ಅಲಂಕಾರವನ್ನ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಹೆಚ್ಚು ಹೂಗಳನ್ನ ಬಳಕೆ ಮಾಡಿದ್ದಾರೆ. ಕಾಕಡ ಇರಬಹುದು, ಸೇವಂತಿಗೆ ಇರಬಹುದು, ಗುಲಾಬಿ ಇರಬಹುದು, ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯ ಹೂಗಳಿಂದ ಅಲಂಕಾರವನ್ನ ಮಾಡಿ ಭಕ್ತಾದಿಗಳಿಗೆ ಇದೊಂದು ರೀತಿಯ ಒಳ್ಳೆಯ ಆಕರ್ಷಣೆ ಹಾಗೂ ಅದನ್ನ ಅಲಂಕಾರವನ್ನ ನೋಡ್ಲಿಕ್ಕೆ ಹಲವು ಭಕ್ತರು ಬರ್ತಾ ಇದ್ದಾರೆ. ನೀವಿಲ್ಲಿ ಕಾಣಬಹುದು, ದೇವಸ್ಥಾನದ ಸುತ್ತಲೂ ಕೂಡ ಇದೇ ರೀತಿಯ ಡಿಸೈನಿಂಗ್ ಮಾಡಿದ್ದಾರೆ. ಅದೇ ರೀತಿ ಭಕ್ತಾದಿಗಳು ಹೋಗುವಂತ ಸ್ಥಳದಲ್ಲಿ ಒಂದು ವಿಶಿಷ್ಟವಾಗಿ ಅಂತ ಹೂವಿನ ಅಲಂಕಾರವನ್ನು ಮಾಡಿದ್ದಾರೆ ಉದ್ದಕ್ಕೂ. ಇದು ದೇವಸ್ಥಾನದ ಸುತ್ತಲೂ ಇದೆ. ಅದೇ ರೀತಿಯಾಗಿ ಗುಡಿಗಳಲ್ಲಿ ಕೂಡ ಕಾಣಬಹುದು. ಅಲ್ಲಿ ದೇವರ ಗುಡಿಗಳಲ್ಲಿ ಬೇರೆ ಬೇರೆ ರೀತಿಯ ಡಿಸೈನಿಂಗ್ ಮಾಡಿದ್ದಾರೆ. ಪ್ರತಿಯೊಂದು ಗುಡಿಯಲ್ಲೂ ಕೂಡ ಒಂದು ನೋಡುಗರಿಗೆ, ಭಕ್ತಾದಿಗಳಿಗೆ ನೋಡುವ ಒಂದು ದೇವರ ಮೇಲೆ ಭಕ್ತಿ ಇನ್ನೂ ಹೆಚ್ಚು ಮೂಡಿಸುವ ಹಾಗೆ ಈ ಡಿಸೈನಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮಹಾಲಿಂಗೇಶ್ವರ ದೇವರ ವರ್ಷಾವಧಿ ಜಾತ್ರೆಯು ಬಹಳ ಸಡಗರ ಸಂಭ್ರಮದಿಂದ ನಡೀತಾ ಇದೆ. ಅಂದರೆ ಇವತ್ತು ಮಹಾಲಿಂಗೇಶ್ವರ ದೇವರ ಜಾತ್ರೆಯೋತ್ಸವದಲ್ಲಿ ಎಲ್ಲ ವಿಷಯದಲ್ಲಿ ಅನ್ನ ಪ್ರಸಾದ ಆಗಿರ್ಬೋದು, ದೇವರ ಸಾನ್ನಿಧ್ಯ, ಪೂಜಾ ಕಾರ್ಯಕ್ರಮಗಳಾಗಿರ್ಬೋದು, ಸೇವೆಗಳ ವಿಚಾರದಲ್ಲಿ ಆಗಿರ್ಬೋದು, ಹೂವನ್ನು ಅಲಂಕಾರ ಮಾಡಿ ಎಷ್ಟು ಭಕ್ತರುಗಳು ಸೇರಿ ಹೂ ಚಂದ ಇಷ್ಟರ ತನಕ ಅಷ್ಟು ದೇವಸ್ಥಾನಕ್ಕೆ ಹಾಕ್ಲಿಲ್ಲ ಅಂತ ನನ್ನ ಅಂದಾಜು. ಅಷ್ಟು ಹೂವನ್ನು ಭಕ್ತರಿಂದ ಹಾಕಿದ್ದಾರೆ. ದೇವಸ್ಥಾನ ಒಳಭಾಗದಲ್ಲಿ ಇರುವಂತಹ ಇನ್ನೊಂದು ಜಾಗವೆಂದರೆ, ವಿಶೇಷವಾದಂತಹ ಜಾಗ ಎಂದರೆ ಅದು ಉಳ್ಳಾಲ್ತಿ ಅಮ್ಮನವರ ನಡೆ ಇರುವ ಜಾಗ. ಇದಕ್ಕೆ ಒಂದು ಅದರದೇ ಆದ ಒಂದು ಇತಿಹಾಸ ಉಂಟು. ಬಲ್ನಾಡಿಗೆ ಹೋಗಿ ನಿಂತಿರುವ ಉಳ್ಳಾಲ್ತಿ ಅಮ್ಮ ವರ್ಷದ ಜಾತ್ರೆ ಮಹೋತ್ಸವದಲ್ಲಿ ಬಲ್ನಾಡಿನಿಂದ ಇಲ್ಲಿಗೆ ಮಹಾಲಿಂಗೇಶ್ವರ ಭೇಟಿಗಾಗಿ ಬರ್ತಾರೆ. ಸೊ ಭೇಟಿಯಾಗಿರೋ ಜಾಗವನ್ನ ಇನ್ನೂ ವಿಭಿನ್ನವಾಗಿ ಡೆಕೋರೇಷನ್ ಕೂಡ ಮಾಡಿದ್ದಾರೆ. ನೀವು ಹೂವಿನ ಅಲಂಕಾರದಿಂದ ನೀವು ಕಾಣ್ಬೋದು. ದೇವಸ್ಥಾನದ ಒಳಭಾಗದಲ್ಲಿ ನೋಡಿರ್ಬೋದು ನೀವು ಅಮ್ಮನವರು ಹೋಗಿರೋ ನಡೆಯ ಜಾಗವನ್ನ. ಸೊ ಇದು ಕೂಡ ಅದೇ ಹೊರಾಂಗಣ ಜಾಗ. ಇಲ್ಲಿ ಜಾತ್ರೆ ಮಹೋತ್ಸವ ಸಮಯದಲ್ಲಿ ಉಳ್ಳಾಲ್ತಿ ಅಮ್ಮನವರು ಮಲ್ಲಿಗೆ ಶೃಂಗಾರದಲ್ಲಿ ಬಂದು ಮಹಾಲಿಂಗೇಶ್ವರ ದೇವರನ್ನು ಭೇಟಿ ನೀಡುತ್ತಾರೆ. ಭೇಟಿ ನೀಡಿ ಎಲ್ಲಾ ಜನಗಳಿಗೂ ಕೂಡ ಭಕ್ತಾದಿಗಳಿಗೆ ಆಶೀರ್ವಾದವನ್ನು ಕೂಡ ನೀಡ್ತಾರೆ. ಇಲ್ಲಿ ನೀವು ಕಾಣ್ಬೋದು ನೋಡಿ ಯಾವ ರೀತಿ ಡಿಸೈನಿಂಗ್ ಮಾಡ್ತಿದ್ದಾರೆ ಅಂತ ಅಲಂಕಾರದ್ದು. ಸೊ ನಿನ್ನೆ ರಾತ್ರಿಯಿಂದ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಿದ್ದಾರೆ ಭಕ್ತಾದಿಗಳು. ಇದನ್ನು ನೋಡ್ಲಿಕ್ಕೆ ಅಂದ್ರೆ ತುಂಬಾ ಜನ ಬರ್ತಿದ್ದಾರೆ. ಅದೇ ರೀತಿಯಾಗಿ ಈ ಹೂವಿನ ಅಲಂಕಾರವನ್ನ ದಿವಾಕರ್ ದಾಸ್ ಮಾಲಕತ್ವದ ಯಸ್ವನಿ ಬುಕ್ಸ್ ಹೌಸ್ ವತಿಯಿಂದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ವಿಶೇಷ ಅಲಂಕಾರವನ್ನು ಮಾಡಿದ್ದಾರೆ. ಸೊ ಇವರದೊಂದು ತಂಡ ಇನ್ನೂ ಕೂಡ ಅಲಂಕಾರವನ್ನು ಮಾಡಲಿ, ನೋಡೋ ಜನರಿಗೆ ಇನ್ನೂ ಕೂಡ ಆಕರ್ಷಣೆ ಕಾಣಲಿ ಅಂತ ಕೇಳ್ಕೊಳ್ಳುತ್ತೆ. ಪುತ್ತೂರು ಜಾತ್ರೆ ಯಾಕಿಷ್ಟು ವಿಶೇಷ ಅಂದ್ರೆ, ದೇವರಿದ್ದ ಕಡೆ ಭಕ್ತಾದಿಗಳು ಹೋಗುದು ಲೋಕ ಸಂಪ್ರದಾಯ, ಆದ್ರೆ ಭಕ್ತಾದಿದ್ದ ಕಡೆಗೆ ದೇವರು ಹೋಗುದು ಪುತ್ತೂರಿನ ಸಂಪ್ರದಾಯ. ಜಾತ್ರೆಯ 10 ದಿವಸದಲ್ಲಿ 7 ದಿವಸ ಪೇಟೆ ಸವಾರಿಯನ್ನು ಮಾಡ್ತಾರೆ. ಕೇವಲ ಈ ಸವಾರಿ ನೋಡ್ಲಿಕ್ಕೆ ಸಾವಿರಾರು ಭಕ್ತಾದಿಗಳು ಕೂಡ ಆಗಮಿಸ್ತಾರೆ. ಹಾಗೇನೆ 150ಕ್ಕೂ ಹೆಚ್ಚು ಕಟ್ಟೆ ಪೂಜೆಯನ್ನು ಮಾಡ್ತಾರೆ. ಪುತ್ತೂರಿನಲ್ಲಿರುವಂತಹ KSRTC ಬಸ್ ಸ್ಟ್ಯಾಂಡ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಹಾಗೇನೆ ಗ್ರಾಮ ಪಂಚಾಯತ್ ಇರ್ಬೋದು, ಇವೆಲ್ಲದರ ಜೊತೆಗೆ ಈ ಊರಿನಲ್ಲಿರುವಂತಹ ಎಲ್ಲ ದೇವಾಲಯಕ್ಕೂ ಕೂಡ ಭೇಟಿ ನೀಡಿ ಹಲವು ಕಟ್ಟೆಯಲ್ಲಿ ಕೂಡ ಪೂಜೆಯನ್ನು ಮಾಡ್ತಾರೆ. ಇದಿಷ್ಟು ಪುತ್ತೂರು ಜಾತ್ರೆ ವಿಶೇಷವಾಗಿತ್ತು. ಇಂತಹ ಇನ್ನಷ್ಟು ಮಾಹಿತಿಗಳನ್ನು ನಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಎಂದು ಹೇಳುತ್ತಾ, ಕ್ಯಾಮರಾ ಪರ್ಸನ್ ಅಂಕಿತ್ ರೈ ಜೊತೆ ನಾನು ಸುಜಿತ್ ಸೂರ್ಯ, ನಮ್ಮೂರ ವಾರ್ತೆ ಪತ್ರಿಕೋದ್ಯಮ ವಿಭಾಗ SDM ಸಿವುಜಿರೆ.